ಹಾಯ್ ಹೆಲೋ ನಮಸ್ಕಾರ. ನಾನು ನಿಮ್ಮ KIKU ಸೈನಿಂಗ್ ಆಫ್ MC ಕಿರಣ್ ಮಾತಾಡ್ತಾ ಇರೋದು. ಇವತ್ತು ನಾವು ನಮ್ಮ ಸಹ್ಯಾದ್ರಿ ಪರ್ವತ ಶ್ರೇಣಿಗಳಲ್ಲಿ ಕಾಣಿಸ್ಕೊಳ್ಳುವಂತಹ ಕತ್ಲೆ ಖಾನ್ನ ಒಳಗಡೆ ಇದ್ದೀವಿ. ನಾನು ಇವಾಗ ಎಲ್ಲಿದ್ದೀನಿ ಅಂತ ಅಂದ್ರೆ ಕರೆಂಟ್ಲಿ ಮೇನ್ ರೋಡ್ ಇಂದ 2 ಕಿಲೋಮೀಟರ್ ಒಳಗಡೆ ಒಂದು ಅರಣ್ಯ ಪ್ರದೇಶದ ಒಳಗಡೆ ಬಂದಿದ್ದೀನಿ. ಯಾಕೆ ಬಂದಿದ್ದೀನಿ ಅಂತ ಅಂದ್ರೆ ಏಡಿ ಹಿಡಿಯೋದಕ್ಕೆ ಬಂದಿದ್ದೀನಿ. ಮಳೆಗಾಲ ಅಂತ ಅಂದ್ರೆ ನಮ್ಮ ಹಳ್ಳಿ ಮಕ್ಕಳಿಗೆ ಗೊತ್ತಿದೆ ಏಡಿ ಹಿಡಿಯೋದು, ಮೀನ್ ಹಿಡಿಯೋದು ಎಷ್ಟು ಮಜಾ ಕೊಡುತ್ತೆ ಅಂತ. ಸೊ ಇವತ್ತು ನಾನು ನನ್ನ ಕುಟುಂಬದವ್ರ ಜೊತೆ ಏಡಿ ಹಿಡಿಯೋದಕ್ಕೆ ಬಂದಿದ್ದೀನಿ. ಇನ್ನೇನು ನಾನು ಅರಣ್ಯದ ಒಳಗಡೆ ಹೋಗ್ತಾ ಇದ್ದೀನಿ. ಗೋವಾ ನಾವು ಹೊರಡೋಣವಾ? ಬಟ್ ಇಲ್ಲಿ ಏನೋ ಕಾಡು ಪ್ರಾಣಿಗಳದ್ದೇನು ಸಮಸ್ಯೆ ಇಲ್ಲ ತಾನೆ? ಓಕೆ, ಹಾವಿನ ಸಮಸ್ಯೆ ಇದೆ. ಬಟ್ ನಾವು 3 ಜನ ಹೋಗ್ತಿದೀವಿ. ನಾವು 3 ಜನ ಸೇಫ್ಲಿ ಆಗಿರೋಣ ಅಷ್ಟೇ. ಹೋಗೋ ದಾರಿ ಎಲ್ಲ ಗೊತ್ತಾಗ್ಬಾರ್ದೆ ಅವರಿಗೆ. ನೋಡಿ, ಆಲ್ರೆಡಿ ನಾವು ಒಂದು ಕಪ್ಪೆನ ತಗೊಂಬಂದಿದೀವಿ. ಲೈಕ್ ಏನಕ್ಕೆ ಅಂತ ಅಂದ್ರೆ ಏಡಿಗೆ ನಾವು ಆಸೆ ತೋರಿಸ್ಬೇಕು ಏನಾದ್ರು. ಅಂದ್ರೆ ಏಡಿ ಏನ್ ತಿನ್ನುತ್ತೆ? ಕಪ್ಪೆ ತಿನ್ನುತ್ತೆ, ಎರೆಹುಳ ತಿನ್ನುತ್ತೆ. ಸೊ ಅದಕ್ಕೆ ಈ ಕಪ್ಪೆನ ತಗೊಂಬಂದಿದೀವಿ. ಈ ಕಪ್ಪೆನ ಏನ್ ಮಾಡ್ಬೇಕು ಇವಾಗ? ಅದನ್ನು ಕೋಲಿ ಹಾಕಿ ಕೊಟ್ಟಿ ಹೊರೆ ಬಾಯಿ ಆಡಿಸ್ತಾ ಹೋಗ್ಬೇಕು. ನಾವು ಇವಾಗ ನೋಡಿ ನಮ್ಮ ಬಾವ ರೆಡಿ ಮಾಡ್ತೀವಿ. ನಮ್ಮ ಬಾವ ರೆಡಿ ಮಾಡ್ತಾ ಇದಾರೆ. ಈ ಕಪ್ಪೆಗೆ ಆ ಕೋಲಿ ಇದೆಯಲ್ಲ, ಕಪ್ಪೆನೆ ಬಾಯಿಗೆ ಹಾಕಿ ಚಿಕ್ಕದಲ್ಲಿ ಹೊಣಿಸ್ಬೇಕು ಅಲ್ವಾ ಬಾವ? ಇದಿಲ್ಲ, ದಾರಿಲ್ಲ. ಯಾವ್ದಾದ್ರು ಒಂದು ಬಳ್ಳಿ ಕೊಯ್ತಿ ಬರಲ್ಲ ಮತ್ತೆ ದಾರಿ ಇಲ್ದ ಮತ್ತೆ ಹೆಂಗ್ ಕೊಟ್ಟಿಗೆ ಅಲ್ಲ ಬಾವ? ಇದಕ್ಕೆ ಅಂತ ಒಂಚೂರು ಜಬ್ಬಬೇಕು. ಜಬ್ಬ ಬೇಡ, ಅದಕ್ಕೆ ಜಬ್ಬ ಕೆಲಸ ಇಲ್ಲ. ಈಗ ಹಂಗೆ ಹೊಂಟು ಬರ್ತಾವ. ವಾಸನೆ ಬರ್ಬಲ್ಲ ಬಾವ? ವಾಸನೆ ಬರ್ತೈತಲ್ಲ. ಈಗ ಕಪ್ಪೆ ಬಾಯಿ ಒಳಗಿಲ್ಲ ನಮ್ಮ ಬಡಿಗೆ. ಕಪ್ಪೆ ಬಾಯಿ ಒಳಗೆ ಸಿಗ್ತಾವ ಇಲ್ಲಿ ಸಿಗ್ತಾವ. ಮತ್ತೆ ಏಡಿ ಬದಲು ಹಾವು ಬಂದ್ಬಿಟ್ರೆ ನಾವು ಬಂದ್ರೆ ಇಟ್ಕೋದ್ರ ಅಷ್ಟೇ. ತಿನ್ನೋನಿ ಹಾವಾದ್ರಿ ಏಡಿ ನಂಗೆ ಕಾಮಿಡಿ ಏನು ಸಿಕ್ಕೇನೋ ಬಾವ ಕಾಪಿ ತಿನ್ಕೋಬೋಣ. ಪ್ಲೇಸ್ ಹೆಂಗಿದೆ ನೋಡಿ. ರೆಡಿ ಆಗಿದೆ. ಏಡಿ ಹಿಡಿಯೋದಕ್ಕೆ ಬೇಕಾಗುವ ಆಯುಧಗಳು ಇಷ್ಟೇನೆ. ಈಗ ನಮ್ಮ ಬಾವ ರೆಡಿ ಮಾಡಿದ್ದಾರೆ. ಇವಾಗ ಏಡಿ ನೋಡಿ ಈ ತರ ಪ್ರದೇಶದಲ್ಲಿ ಎಲ್ಲಿರುತ್ತೆ ಅಂತ ಅಂದ್ರೆ ಈ ಚಿಕ್ಕ ಚಿಕ್ಕ ಸಂಧಿಗಳಿರುತ್ತಲ್ಲ, ಅಲ್ಲಿ ಏಡಿಗಳು ನಮ್ಮ ವಾಸಸ್ಥಾನ ಮಾಡ್ಕೊಂಡಿರುತ್ತೆ. ನೋಡ್ರಿ, ಇವ್ ನಮ್ಮ ಬಾವ ಅಲ್ಲಿ ಹಾಕ್ತಾ ಇದ್ದಾರೆ, ಕಾಣಿಸ್ತಾ ಇರ್ಬೋದು. ಅಲ್ಲಿ ಆಡ್ತಾ ಇದ್ದಾರೆ. ಅಲ್ಲಿ ಏನಾದ್ರು ಆ ಸಂಧಿಯಲ್ಲಿ ಏಡಿ ಇದೆ ಅಂತ ಅಂದ್ರೆ ಅದು ಆಟೋಮೆಟಿಕ್ಲಿ ಆ ಸ್ಮೆಲ್ಲಿಗೆ ಹೊರಗಡೆ ಬರುತ್ತೆ. ನೋಡೋಣ. ಸಿಕ್ತಾ ಏಡಿ? ಫೈನಲಿ ಒಂದು ಏಡಿ. ಫೈನಲಿ ಒಂದು ಏಡಿ ಸಿಕ್ಕಿದೆ. ಬಟ್ ಬಾ, ಇದು ಈ ಹೊಳಿಗೆ ಸಣ್ಣ ಏಡಿ ಅಲ್ಲ ಬವ್ವ? ನೋಡೋಣ, ಕಾದ್ ನೋಡೋಣ. ಇದಕ್ಕೂ ದೊಡ್ಡ ಏಡಿ ಸಿಗ್ಬೋದು. Carefully, bro. ಓಕೆ, ಕ್ಯಾಮ್ರಾ ಕೊಡು ಇವಾಗ. ಬಟ್ ಕೇರ್ಫುಲಿ, ನೀನ್ ಜಾಗ್ರತೆ. ಓಕೆ. ನಾವು ಕಾಲ್ ಮಾಡ್ತೀನಿ.
Finally, I'm hunting the crab. ಫೈನಲಿ ನಾನೊಂದು ಕ್ರಾಬ್ನ ಕ್ಯಾಚ್ ಮಾಡಿದ್ದೀನಿ. ಹೇಗಿದೆ? ಸೆಕ್ಸಿ ಆಗಿದೆ. ಫಸ್ಟು ನಾವು ಕ್ರಾಬ್ನ ತಗೊಂಡಾಗ ಫಸ್ಟು ಅದ್ರದ ಕೊಂಬುಗಳನ್ನ ಮುರಿಬೇಕು. ಬನ್ನಿ ಇವನ್ನ ಎಮ್ಮೆಯಾಗಿ ಸಿವಿಯೋಣ. ಓಕೆ, ಫೈನಲಿ ನಾವು ಹೊರಟಿದ್ದೀವಿ ಇಲ್ಲಿಂದ. ಬಟ್ ನಿಮ್ಗೇನ ತೋರಿಸ್ತೀನಿ ನೋಡಿ. ನೋಡಿ, ಅಪ್ಪೋ ದೇವ್ರೆ, ಸೈಕ್ ಮಾಡ್ತಿದ್ದಾರೆ. ಫಸ್ಟು ನಾವು ಆ್ಯಕ್ಚುಲಿ ಫ್ರೇಮ್ ಮಾಡ್ಕೊಂಡಿದ್ವಿ ಅಂತ ಅಂದರೆ ಇಲ್ಲಿಂದ ಏಡಿ ಎಲ್ಲ ತಿಂದು ಇಲ್ಲೇ ಬೆಂಕಿ ಹಾಕಿ ತಿನ್ನಬೇಕು ಅಂತ. ಇಲ್ಲಿ ನಾವು ಬೆಂಕಿ ಹಾಕಿ ತಿಂದರೆ ಅಂಬಲ್ ಹಾಕೊಂಡು ತಿಂತವೆ. ನೀವು ಫಸ್ಟ್ ಇಲ್ಲಿಂದ ಹೊರಡು ಮಚ್ಚ. ಇಲ್ಲಿ ನೋಡಿ, ಇಲ್ಲಿ ಫಸ್ಟ್ ಮನೆ ಹೊರಡ್ಬಾ. ಊರ ಕರೆಂಟ್ ಇಲ್ದೆ ಇವತ್ತಿಗೆ 2-3 ದಿವಸ ಆಯ್ತು. ಅದಕ್ಕೆ ಇದನ್ನ ಹಾಕೊಂಡಿದೀನಿ. ಐಚ ಆಮೇಲೆ ಕುಡಿತೀನಿ. ಇಲ್ಲೇ ನಾ ವಿಡಿಯೋ ಮಾಡ್ತಿದ್ದೀನಿ, ಆಮೇಲೆ ಸಿಕ್ತು ಏಡಿ ತಗೊಳ್ತೀನಿ. ನಾನು ಮ್ಯಾನ್ ವರ್ಸಸ್ ವೈಲ್ಡ್ ಪ್ರೋಗ್ರಾಮ್ ಎಲ್ಲ ನೋಡ್ತಿರಲ್ವಾ, ಅದೇ ತರ ಒಂದು ಸೈಕ್ ಒಂದು ಎಪಿಸೋಡ್ ಕೊಡೋಣ ಅನ್ಕೊಂಡೆ. ಬಟ್ ಇವ್ರನ್ನೆಲ್ಲ ನಂಬ್ಕೊಂಡು ನಾ ಕೊಡಕ್ ಹೋದ್ರೆ ಅಷ್ಟೇ. ಆಮೇಲೆ ಸೊ ಇವಾಗ ಏಡಿ ತಗೊಬಂದಿನಿ. ಹೊಸ್ಲಾಗೆ ಏಡಿ ಸುಡೋಣ ಬರ್ರಿ. ಹಂಗಾರೆ ಏಡಿ ತಗೊಳ್ತೀನಿ. ಅದು ಕೊಂಬೇಕು. ಓಕೆ ನೋಡ್ರಿ, ಇವಾಗ ಇಲ್ಲಿದೆಯಲ್ಲ ಈ ಕೆಂಡೆ ಇರುತ್ತಲ್ಲ, ಈ ಕೆಂಡೆ ಎಳ್ಕೊಬೇಕು. ಎಳ್ಕೊಂಡು ಮಳೆಗಾಲದಾಗ ಹಿಂಗ್ ಮಾಡ್ಕಿ ತಿನ್ನೋದಿದೆಯಲ್ಲ, ಇದು ಅಂಬನಿ ಮಗನ್ ಮದುವೆ ಹೋದ್ರು ಸಿಗೋದಿಲ್ಲ ಆ ಸುಖ. ನೋಡ್ರಿ, ಹಿಂಗ್ ಹಾಕದ, ಹಿಂಗ್ ಹಾಕಿ ಇದ್ರ ಮೇಲ್ಗಡೆ ಕೆಂಡ ಮುಚ್ಚೋದು. ಓಕೆ, ಒಂದು 5-10 ನಿಮಿಷ ಕಾಯೋಣ. ನೋಡಿ ಫ್ರೆಂಡ್ಸ್, ಇದು ಮಡ್ಚೆ ಕಡಿಯಿಂದ ಈಗ ಮತ್ತೆ ಸ್ವಲ್ಪ ಕೆಂಡ ಹಾಕ್ಬೇಕು. ಸ್ಮೆಲ್ಲು ಗೊತ್ತಾಗುತ್ತೆ, ಒಂದು ಸ್ಮೆಲ್ ಬರುತ್ತೆ ಸ್ವಲ್ಪ ಹೊತ್ತಿಂದ ಆದ್ಮೇಲೆ. ಹಂಗಿದ್ರೆ ಆಗಿದೆ ಅಂತ ಅರ್ಥ. ಬಟ್ ತುಂಬಾ ಬೂದಿ ಮಾಡ್ಕೊಂಬಾರ್ದು. ಬೂದಿ ಮಾಡ್ಕೊಂಡ್ರೆ ತಿನ್ಬೇಕಿದ್ರೆ ಮಜಾ ಅನ್ಸಲ್ಲ ಅಲ್ಲ ಮಗ. ಇಲ್ಲಿ ಹೊಡಿಯಾ, ಕುಳಿ ಅಂದ್ರೆ ಇವಾಗ ಏನ್ ಮಾಡ್ಬೇಕು ಗೊತ್ತಾ, ಈ ತರ ಮಾಡ್ಬಿಟ್ಟು ನೋಡಿ, ಈಗ ಕಾಣಿಸ್ತಿದ್ಯಾ ನಿಮ್ಗೆ? ಇವು ಮೇಲ್ಗಡೆ ಓಡಿರೋನೆಲ್ಲ ತೆಗಿಬೇಕು. ಇದು ಒಳಗಡೆ ಏನ್ ಕ್ರೀಮ್ ಇರುತ್ತಲ್ಲ, ಈ ಕ್ರೀಮ್ನ ಈ ಕಡೆ ಕ್ರೀಮ್ ಇದೆಯಲ್ಲ, ಈ ಮಳೆಗಾಲದಲ್ಲಿ ಹೀಗ್ ಮಾಡ್ಕೊಂಡು ತಿನ್ನೋದ್ರಲ್ಲಿ ಮಜಾನೇ ಬೇರೆ. ಕ್ಯಾಮ್ರಾಮನ್ ನೀವೊಂದು ತಗೊಳ್ಳಿ. ಓಕೆ, ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಅಂದರೆ ನಾನು ಮ್ಯಾನ್ ವರ್ಸಸ್ ವೈಲ್ಡ್ ಪ್ರೋಗ್ರಾಮಲ್ಲೆಲ್ಲ ಮಾಡ್ತಾರೆ ಈ ಡಿಸ್ಕವರ್ ಚಾನಲೆಲ್ಲ, ಆ ಥರ ಇಟ್ಕೊಂಡು ಅವ್ರನ್ನೆಲ್ಲ ಆ ಥರ ಮಾತಾಡ್ಸ್ಕೊತ ಹಾಗೆ ಮಾಡೋಣ ಅಂದ್ಕೊಂಡೆ. ಬಟ್ ಈ ಮಳೆಯಲ್ಲಿ ನಮ್ಮ ಬಜೆಟಲ್ಲಿ ಅವೆಲ್ಲ ಆಗಲ್ಲ, ಆಯಿತಾ. ಬಟ್ ಆಗಲ್ಲ ಅಂತ ಕೂತ್ರೆ ನಾವು ವಿಡಿಯೋ ಮಾಡೋಕ್ಕಾಗಲ್ಲ. ಸೊ ಏನು ಬಂದಿದೆಯೋ ನ್ಯಾಚುರಾಗಿ ಅದನ್ನು ನಾನು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಆ್ಯಂಡ್ ಮುಂದಿನ ವಿಡಿಯೋ ಜೊತೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಆ್ಯಂಡ್ ಲವ್ ಯುವರ್ ಸೆಲ್ಫ್. ಆ್ಯಂಡ್ ನನ್ನನ್ನು ಹೀಗೆ ಲವ್ ಮಾಡ್ತೀರಿ ಅಂತ ಹೇಳ್ತಾ, ಆ್ಯಂಡ್ ಹೋಗೋಕೆ ಕೊನೆ ಒಂದು ಮಾತು, ರಾಜನಾಗಿ ದುಡಿ ಆ್ಯಂಡ್ ರಾಜನಾಗೆ ಉಣ್ಣು ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಲವ್ ಯು.